ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಿಮ್ಮೆಲ್ಲರಿಗೂ ಬೆಳಗಿನ ಶುಭೋದಯ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಕರ್ತನು ನಿಮ್ಮೊಂದಿಗಿರಲಿ. ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳಿಕ್ಕೆ ಹೋಗೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮ ಅಂತರಾತ್ಮವನ್ನು ದೇವರಿಗೆ ಒಪ್ಪಿಸಿ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಸರ್ವ ಸೃಷ್ಟಿಗೆ ಪಾತನ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಒಳ್ಳೆಯವರು ಒಳ್ಳೆಯದನ್ನು ಮಾಡುವ ಆತನ ಈ ದಿನದಲ್ಲಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ರಿ ಕರ್ತನೆ. ಅಪ್ಪ, ಮಾತಾಡ್ರಿ, ನೀವು ನಮ್ಮೊಟ್ಟಿಗೆ ಮಾತಾಡುವ ಆತನು ದೇವರೇ, ನಿಮಗೆ ಸ್ತೋತ್ರ. ಕಾರ್ಯ ಮಾಡುವ ಆತನೇ ನಿಮಗೆ ಸ್ತೋತ್ರ ಸ್ವಾಮಿ. ನೀವೇ ಬಂಡೆಯು ಕೋಟೆಯು ದುರ್ಗವಾಗಿದ್ದು ನಡೆಸಿರಿ. ಕೇಳಲ್ಪಡುವಂಥ ಎಲ್ಲ ಮಕ್ಕಳು, ಕುಟುಂಬಗಳು ಆಶೀರ್ವದಿಸಲ್ಪಡಬೇಕಾಗಿ ನಿಮ್ಮಲ್ಲಿ ಬೇಡುತ್ತಾ ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡುತ್ತೇನೆ, ಜೋಳ ತಂದೆಯೇ, ಆಮೇನ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 5ನೇ ವಚನವನ್ನು ನಾವು ಧ್ಯಾನ ಮಾಡಿಕೊಳ್ಳಿಕ್ಕೆ ಹೋಗೋಣ. ಈ ರೀತಿಯಾಗಿ ವಚನವು ಬರೆಯಲ್ಪಡ್ತಾ ಇದೆ. ಸುಗ್ಗಿಯಲ್ಲಿ ಕೂಡಿಸುವವನು ಬುದ್ಧಿವಂತನು, ಕೊಯ್ಲಿನಲ್ಲಿ ತೂಕಡಿಸುವವನು ನಾಚಿಕೆಗೆಟ್ಟವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಈ ಸಮಯವನ್ನು ಸುಗ್ಗಿ ಕಾಲ ಎಂಬುದಾಗಿ ನಾವು ಕರೆಯುತ್ತೇವೆ. ಈ ಸಮಯದಲ್ಲಿ ಅನೇಕ ಜನರು ದವಸ ಧಾನ್ಯಗಳನ್ನು ಕೂಡಿಟ್ಟುಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ. ಕಣಗ ಮಾಡುವಂಥದ್ದು, ರಾಗಿಯನ್ನು ಕೂಡಿಟ್ಟುಕೊಳ್ಳುವಂಥದ್ದು, ಒಣಗಿಸುವಂಥದ್ದು, ಭತ್ತ ಆಗಿರಲಿ, ಜೋಳ ಆಗಿರಲಿ, ಅನೇಕ ಜನರು ಈ ಕಾಲದಲ್ಲಿ ದವಸ ಧಾನ್ಯಗಳನ್ನು ಶೇಖರಿಸಿಡ್ತಾರೆ, ಕೂಡಿಡ್ತಾರೆ. ಅದಕ್ಕೆ ದೇವರು ಹೇಳ್ತಾ ಇರುವಂಥದ್ದು, ಸುಗ್ಗಿಯಲ್ಲಿ ಕೂಡಿಸುವವನು ಬುದ್ಧಿವಂತನು. ಇನ್ನೊಂದು ದೇವರು ಹೇಳ್ತಾರೆ, ಕೊಯ್ಲಿನಲ್ಲಿ ತೂಕೊಡಿಸುವವನು ನಾಚಿಕೆಗೆಟ್ಟವನು ಎಂಬುದಾಗಿ. ಬಹಳ ಬೆಳೆ ಇರ್ತದೆ. ಆ ಬೆಳೆಯನ್ನು ಕೊಯ್ಯುವಂಥ ಸಂದರ್ಭದಲ್ಲಿ ತೂಗಡಿಸಿದರೆ ಬೆಳೆಯೆಲ್ಲವೂ ನಷ್ಟವಾಗಿ ಹೋಗ್ತದೆ. ಅದಕ್ಕೆ ದೇವರು ಹೇಳ್ತಾರೆ, ಆತನು ನಾಚಿಕೆಗೆಟ್ಟವನು. ನೀವು ನೋಡ್ರಿ, ಬೆಳೆ ಕರೆಕ್ಟಾಗಿ ಬಂದಿರ್ತದೆ. ಆ ಬೆಳೆಯನ್ನು ಕೊಯ್ದೇ ಇದ್ದರೆ ದಾರಿಯಲ್ಲಿ ಹೋಗುವಂಥವರೆಲ್ಲರೂ ಅದನ್ನು ನೋಡಿ, ಅದನ್ನು ಮಾಡಿದಂಥ ವ್ಯಕ್ತಿಯನ್ನು ನೋಡಿ ಅನೇಕ ರೀತಿಯ ಮಾತುಗಳನ್ನು ಆಡುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ ವಿಚಾರ, ದೇವರು ಮನುಷ್ಯನಿಗೆ ಹೇಳ್ತಾ ಇರುವಂಥದ್ದು, ಯಾವಾಗ ಮನುಷ್ಯನ ಕೈ ಬಲವಾಗಿರ್ತದೋ, ದೇಹ ಆಗಿರಲಿ, ಜ್ಞಾನವಾಗಿರಲಿ, ಸಂಪಾದನೆ ಮಾಡುವಂಥ ಸಮಯವಾಗಿರಲಿ, ಯೇಸು ಸ್ವಾಮಿ ದೇವರು ಹೇಳ್ತಾ ಇರುವಂಥದ್ದು, ನೀನು ಬಲವಾಗಿದ್ದಾಗ ನಿನಗೆ ಬರುವಂಥ ಆದಾಯದಲ್ಲಿ ನೀವು ಶೇಖರಣೆ ಮಾಡಿಟ್ಟುಕೊಳ್ಳ್ರಿ. ನಿಮಗೆ ಸ್ವಲ್ಪ ಹಣ ಮಿಕ್ಕಿದ್ದರೆ ಆ ಹಣವನ್ನು ಶೇಖರಣೆ ಮಾಡಿರಿ. ನಿಮ್ಮ ಸಂಪತ್ತನ್ನು ಕೆಲವು ಭಾಗವನ್ನು ನೀವು ಶೇಖರಣೆ ಮಾಡಿಟ್ಟುಕೊಳ್ಳ್ರಿ. ಯಾಕೆಂದರೆ ಒಂದು ಸಮಯ ಬರ್ತದೆ. ನಾವು ಯಾವಾಗ ಐಗುಪ್ತ ದೇಶದಲ್ಲಿ ಬರಗಾಲ ಬಂತು, ಬರಗಾಲ ಬಂದಾಗ ಯೋಸೇಫನ ಹೃದಯದಲ್ಲಿ ದೇವರು ಮಾತಾಡಿದ್ದರಿಂದ ಎಲ್ಲ ದವಸ ಧಾನ್ಯಗಳನ್ನು ಶೇಖರಿಸಿಟ್ಟನು. ಯೋಸೇಫನು ಶೇಖರಿಸಿಟ್ಟದ್ರಿಂದ ಐಗುಪ್ತ ದೇಶದಲ್ಲಿ ಬರಗಾಲ ಬಂದರೂ ಸಹ ದವಸ ಧಾನ್ಯಗಳಿಗೆ ಕೊರತೆ ಆಗಲೇ ಇಲ್ಲ. ಹಾಗೆಯೇ ನಾವು ನೋಡ್ತೇವೆ, ದೇವರು ಹೇಳ್ತಾ ಇದ್ದಾರೆ, ನೀನು ಇರುವೆಯನ್ನು ನೋಡಿ ಬುದ್ಧಿಯನ್ನು ಕಲಿತುಕೋ. ಇರುವೆ ಏನು ಮಾಡ್ತದೆ, ಎಲ್ಲ ಸುಗ್ಗಿ ಕಾಲದಲ್ಲಿ ದವಸ ಧಾನ್ಯಗಳನ್ನು ಇರುವೆ ಸೇರಿಸಿಟ್ಟುಕೊಳ್ತದೆ, ಶೇಖರಣೆ ಮಾಡಿಟ್ಟುಕೊಳ್ತದೆ. ಹಾಗಾಗಿಯೇ ದೇವರ ಸ್ಥಾನದಲ್ಲಿ ದೇವರು ನಂಬಿದಂಥ ಮಕ್ಕಳಿಗೆ ಕರ್ತನಾದ ದೇವರು ವಾಗ್ದಾನ ಮಾಡ್ತಾ ಇರುವಂಥದ್ದು, ನಿಮ್ಮ ಜ್ಞಾನ, ತಿಳುವಳಿಕೆ, ವಿವೇಕ ನಿಮ್ಮ ಕೈಯಲ್ಲಿರಲಿ. ಯಾಕೆಂತ ಹೇಳಿದ್ರೆ, ದೇವರು ನಿಜವಾಗಲೂ ಶೇಖರಿಸಿಟ್ಟುಕೊಳ್ಳುವಂಥವರನ್ನು, ಕೂಡಿಟ್ಟುಕೊಳ್ಳುವಂಥವ್ರನ್ನ ಬುದ್ಧಿವಂತರನ್ನಾಗಿ ದೇವರ ವಾಕ್ಯದಲ್ಲಿ ಎಣಿಸ್ತಾರೆ ಎಂಬುದಾಗಿ ಬರೆಯಲ್ಪಡ್ತಾ ಇದೆ. ದಯವಿಟ್ಟು ನಿಮ್ಮ ಸಂಪಾದನೆಯ ಸಂದರ್ಭದಲ್ಲಿ, ನಿಮ್ಮ ದುಡಿಮೆಯ ಸಂದರ್ಭದಲ್ಲಿ ನೀವು ಸೋಮೇರಿಗಳಾದರೆ, ಅನೇಕ ಯೌವನಸ್ಥರು ನನಗೆ ಕೆಲಸ ಸಿಕ್ಕಿಲ್ಲ ಅಂತೇಳಿ ಸೋಮೇರಿಗಳಾದರೆ, ಅನೇಕ ಯೌವನಸ್ಥರು ನಾನು ಏನು ಮಾಡಬೇಕು ಗೊತ್ತಿಲ್ಲ ಅನ್ನೋದರಲ್ಲಿ ಸೋಮೇರಿಗಳಾಗಿದ್ದರೆ ಮುಂದೊಂದು ದಿನ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಅದಕ್ಕಾಗಿ ನಿಮಗೆ ಸಮಯಕ್ಕೆ ಯಾವುದು ಸಿದ್ಧವಿದೆಯೋ ಅದನ್ನು ಮಾಡಿ ಶೇಖರಿಸಿಟ್ಟುಕೊಂಡು ನಿಮ್ಮ ಜೀವಿತವನ್ನು ವೃದ್ಧಿಸಬೇಕಾಗಿ ನಾನು ನಿಮ್ಮನೆ ಮನವಿ ಮಾಡಿಕೊಳ್ತೇನೆ. ಯಾಕೆಂದರೆ ಇದನ್ನು ದೇವರು ನಿಮಗಾಗಿ ಮಾತಾಡ್ತಾ ಇರುವಂಥದ್ದು, ನಿಮಗಾಗಿ ದೇವರು ನುಡಿತಾ ಇರುವಂಥದ್ದು. ಹಾಗಾಗಿಯೇ ಸುಗ್ಗಿ ಕಾಲದಲ್ಲಿ ಕೂಡಿಟ್ಟುಕೊಳ್ಳ್ರಿ. ನೀವು ಚೆನ್ನಾಗಿದ್ದಾಗಲೇ ಶೇಖರಣೆ ಮಾಡಿಟ್ಟುಕೊಳ್ಳ್ರಿ. ಮುಂದೊಂದು ದಿನ ಕಷ್ಟಪಡುವಂಥದ್ದು, ಪ್ರಯಾಸ ಪಡುವಂಥದ್ದು ತಪ್ಪುತ್ತದೆ.
ತಪ್ಪುತ್ತದೆ. ಹಾಗಾಗಿ ನೀವು ಈ ವಾಕ್ಯವನ್ನು ಅನುಸರಿಸಬೇಕಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಥ್ಯಾಂಕ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಅಪ್ಪ, ಕೇಳಲ್ಪಟ್ಟಂತೆ ವಾಕ್ಯವನ್ನು ಆಶೀರ್ವಾದ ಮಾಡ್ರಿ ದೇವರೇ. ನಾವು ಬಲ ಇದ್ದಾಗಲೇ, ಜ್ಞಾನ ಇದ್ದಾಗಲೇ, ವಿವೇಕ ತಿಳುವಳಿಕೆ ಇದ್ದಾಗಲೇ ನಿಮ್ಮಿಂದ ಬರುವಂಥ ಆಶೀರ್ವಾದವನ್ನು ಹಿಡಿದಿಟ್ಟುಕೊಳ್ಳುವ ಹಾಗೆ ನೀವು ಸಹಾಯ ಮಾಡಿರಿ. ನಿಮ್ಮ ಆಶೀರ್ವಾದವನ್ನು ಕೈ ಚೆಲ್ಲದೆ ಹಿಡಿದಿಟ್ಟುಕೊಳ್ಳುವ ಹಾಗೆ ಸಹಾಯ ಮಾಡಬೇಕಾಗಿ ನಿಮ್ಮಲ್ಲಿ ಬೇಡುತ್ತಾ ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡುತ್ತೇನೆ, ಜೀವವುಳ್ಳ ತಂದೆಯೇ, ಆಮೆನ್.